ಅದಕ್ಕೆ ಕೇಳಿದ್ರೆ ಏನ್ ಬಿಜೆಪಿ ಅವ್ರೇನ್ ನೀವು ನಮಗ್ ಕೊಟ್ಟಿದ್ದೀರಾ ಅಂತ ಕೇಳಿ ನಾನ್ ಸವಾಲ್ ಆಗ್ತಾ ಇದ್ದೀನಿ ಅವ್ರಿಗೆ. ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ನನಗೆ ಫೋನ್ ಮಾಡಿದ್ರು. ಇವತ್ತು ನಗರಾಭಿವೃದ್ಧಿ ಸಚಿವರು ಇದಲ್ಲ ಯಾರು ಬೈರ್ತಿ ಸುರೇಶ್ ಅವ್ರು 4 ಸರಿ ನನ್ಗೆ ಫೋನ್ ಮಾಡಿದ್ರು. ಹಣ ಕೊಡಿ, 100 ಕೋಟಿ ಹಣ ಕೊಡಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅಂತ. 100 ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ ನಾನು. ಕೇಳಿದ್ 100, ಕೊಟ್ಟಿದ್ದು 100. ನೀವು ಜಯನಗರದಲ್ಲೂ ಕೇಳಿದ್ರೆ ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ಕೊಡ್ತೀನಿ ಅಂತ. ನನ್ಗನ್ಸುತ್ತೆ ನಿಮ್ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಮೊನ್ನೆ ಡೆಲ್ಲಿಗೆ ಹೋಗಿ ನಿಂತ್ಕೊಂಡು ಹಿಂಗೆ ನಿರ್ಮಲಾ ಸೀತಾರಾಮನ್ ಮುಂದೆ ಅವರು ಫೈನಾನ್ಸ್ ಮಿನಿಸ್ಟರ್ ಹತ್ರ, ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಅನುದಾನ ಕೊಡಿ. ಅವರೇನಾದ್ರೂ ನಿಮ್ಮನ್ನ ತಗ್ಗಿ ಬಗ್ಗಿ ನಡಿಬೇಕು ಏನೋ ಇನ್ನೊಂದು ಪದ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಅಂದಿದ್ರೆ ನಿಮ್ ಕತೆ ಏನು? ಅಂದ್ರೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅವರೆಲ್ಲ ತಗ್ಗಿ ಬಗ್ಗಿ ನಡೆದ್ರೆ ಹಣ ಕೊಡ್ತೀರಿ ಅಂತ. ನೀವು ಡೆಲ್ಲಿಗೆ ಹೋದ ತಕ್ಷಣ ನಿಮ್ಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಸನ್ಮಾನ ಮಾಡಿ ನಿಮ್ಗೆ ಹಣ ಕೊಟ್ಟು ಕಳಿಸ್ಬೇಕು ಕೇಂದ್ರದವರು. ಅಲ್ಲಿ ಎಂತ ವಿಪರ್ಯಾಸ ಇವ್ರದು. ಇದನ್ನ ಹೇಳೋದು ಕಾಂಗ್ರೆಸ್ಸಿನ ಡಬಲ್ ಸ್ಟ್ಯಾಂಡರ್ಡ್. ನಾಚಿಕೆ ಆಗ್ಬೇಡ್ವಾ ಕಾಂಗ್ರೆಸ್ ಅವ್ರಿಗೆ? ಇಲ್ಲಿ ಡೈಲಾಗು, ಅಲ್ಲಿ ಟುಸ್ ಪಟಾಕಿ.